ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಕೆಂಬಾಳೆಕಾಯಿ ಸಾಸಿವೆನ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೆ. ಈ ಮೊದಲೇ ಹೇಳ್ದಂಗೆ ಅಂದ್ರೆ ಹವ್ಯಕರಲ್ಲಿ ಹಸಿ ಸಾಸಿವೆ ತಂಬಳಿ ಅದರ ಒಂದು ಊಟದ ಸ್ಟಾರ್ಟಿಂಗಲ್ಲಿ ಇದ್ದೇ ಇರ್ತು. ಅದು ಆದಮೇಲೆ ಬಾಕಿ ನೆಕ್ಸ್ಟು ಎಲ್ಲಿ ಹೋದರೆ ಎಂತ ಮಾಡ್ರೆ ಯಾವ ವಿಶೇಷ ಎಂತ ಮಾಡಿರೋ ಫಸ್ಟ್ ಒಂದು ಇರ್ತು. ಹಾಗಾಗಿ ನಮ್ಮಲ್ಲಿ ಜಾಸ್ತಿ ಹಿಂಗಿದು ಮಾಡ್ತೀಯ, ಸಾಸಿವೆ ಹಸಿನ ಜಾಸ್ತಿ ಮಾಡ್ತಾ ಇರ್ತೀಯ. ಇವತ್ತು ಬಾಳೆಕಾಯಿ ಹಸಿ ಸಾಸಿವೆ ಹೆಂಗೆ ಮಾಡೋದು ತೋರಿಸ್ತಾ ಇದ್ದೆ. ಕೆಂಬಳಕಾಯಿ ಸಿಪ್ಪೆ ತೆಕ್ಕೊಂಡು ಸಣ್ಣದಾಗಿ ಹೆಚ್ಚಿಗೆಂಜಿ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ, ಒಂಚೂರು ಸಾಸಿವೆ ಕಾಳು, ಚೂರು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳವು. ನಿಮಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದಿ ಸಬ್ಸ್ಕ್ರೈಬ್ ಆಗಿ. ಈ ಥರದ ರೆಸಿಪಿಗಳು ತುಂಬ ಇದ್ದು, ಮತ್ತು ಹಿಂದಿಂದೆಲ್ಲ ವೀಡಿಯೋನು ಬೇಕಾದ್ರೆ ನೋಡ್ಕೆ ಬನ್ನಿ, ನಿಮಗೆ ಇಷ್ಟ ಆಗ್ತಾಯಿದ್ದು ಆದರೆ ನೋಡಿ. ಇದೊಂದು ಚೂರು ಫ್ರೈ ಮಾಡ್ಕೊಂಡ್ರಿ, ಒಂದೆರಡು ಚೂರು ಒಣಮೆಣಸು ಹಾಕಿದ್ದಿ. ಈಗ ಹೆಚ್ಚಿಟ್ಕೊಂಡು ಬಾಳೆಕಾಯಿ ಹಾಕವು ಇದಕ್ಕೆ ನೋಡಿ, ತೋರಿಸ್ತಾ ಇದ್ದಿ. ಇದನ್ನು ಸಣ್ಣ ಊರಿನಲ್ಲಿ ಒಂದು 5 ನಿಮಿಷ ಫ್ರೈ ಮಾಡ್ರೆ ಸಾಕು. ಯಾಕೆಂದರೆ ಇದು ಕೆಂಬಾಳೆಕಾಯಿ ಸ್ವಲ್ಪ ಸಾಫ್ಟ್ ಇರ್ತು, ಹಾಗಾಗಿ ಬೇಗನೆ ಬೆಂದು ಹೋಗ್ತು. ಒಂದು 5 ನಿಮಿಷ ಫ್ರೈ ಮಾಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ ಇದಕ್ಕೆ. ಯಾಕೀಗ ಈ ರೆಸಿಪಿ ಎಲ್ಲ ಇಷ್ಟ ಆಗ್ತಾಯಿದ್ರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಅಂತಕೆಂದ್ರೆ ಮತ್ತು ಮುಂದಿನ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಲು ನನಗೂ ಖುಷಿ ಆಗ್ತು. ಹಾಗೆ ಸಬ್ಸ್ಕ್ರೈಬ್ ಮಾಡಾಗಿದ್ದವಕ್ಕೂ ಮಾಡ್ಕೇಳಿ ಹೇಳಿ ಹೇಳ್ತಾ ಇದ್ದಿ. ಕೆಲವು ಜನ ಗೊತ್ತಾಗ್ತಿಲ್ಲ ಹೇಳಿ ಪದೇ ಪದೇ ಹೇಳ್ತಾ ಇದ್ದಿ, ಬೇಜಾರು ಮಾಡ್ಕೇಳಿ. ಒಂದು 2 ನಿಮಿಷ ಫ್ರೈ ಮಾಡ್ರು, ಇದು ಬೇಗನೆ ಬೆಂದು ಹೋಗ್ತು. ನೋಡಿ ಬೆಂದೋತು, ಕಲರ್ ಚೇಂಜ್ ಆಗ್ತಾಯಿದ್ದು ನೋಡಿ. ಇಷ್ಟ ಆದರೆ ಸಾಕು. ಈಗ ಇಚ್ಛೆ ಬದಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಮುಷ್ಟಿ ಕಾಯಿ ತುರಿ, ಒಂದು 4 ಗಾಂಧಾರಿ ಮೆಣಸು. ಯಾಕೆಂದರೆ ಸಾಸಿವೆ ಒಂಚೂರು ನಾಲ್ಗೆ ಚುರುಗುಡ್ತಾಯಿದ್ರೆ ಚಲೋ ಆಗ್ತು. 4 ಗಾಂಧಾರಿ ಮೆಣಸು, ಹಾಗೆ 1 ಚಮಚ ಸಾಸಿವೆ, ಒಂಚೂರು ಅರಿಶಿನ, ಇವಿಷ್ಟು ಹಾಕಿ ರುಬ್ಬಿಟ್ಕಮ್ಮನ. ಅಷ್ಟೊತ್ತಿಗೆ ಇಲ್ಲಿ ಫ್ರೈ ಮಾಡಿಟ್ಟು ಸ್ವಲ್ಪ ತಣ್ಣಗಾಜು ಬಿಸಿ ಬಿಸಿ ಇದ್ದಾಗ ಹಾಕಡಿ, ಚಲೋ ಆಗ್ತಿಲ್ಲ. ಇದಕ್ಕೆ ಒಂಚೂರು ಈರುಳ್ಳಿ, ಹಾಗೆ ರುಬ್ಬಿಟ್ಕೊಂಡಿದ್ದು ಮಿಶ್ರಣ ಮತ್ತು 1 ಸೌಟ್ ಮೊಸರು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಸಾಸಿವೆ ರೆಡಿ ಆಗ್ತು. ಇದ್ರ ಅಷ್ಟೇ ಚಲೋ ಆಗ್ತು ಊಟಕ್ಕೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಹಾಗೆ 50 ml ಮತ್ತೆಂತೆಂಥ ಅಡುಗಿತ್ತು ತೋರಿಸ್ತಾ ಇದ್ದಿ. ಇವತ್ತು ಬಾಳೆಕಾಯಿ ಸಾಸಿವೆ ಮತ್ತು ಸ್ಟಾರ್ ಫ್ರೂಟ್ ಹೇಳ್ತೀವಲ್ಲ, ಈ ಕರ್ಮದ್ಲಕಾಯಿ, ಅದರದ್ದು ಹತ್ನಪ್ಪಳಿಯ ಹಿಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇದು ಮತ್ತೊಂದು ಥರ ಮಾಡೋದು ನೋಡಿ, ಸಾಂಬಾರ ಹುರಿದು ಹಾಕಿ ಮಾಡೋ ತೋರಿಸ್ತೀಗ. ಅದನ್ನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ಕಾಮೆಂಟ್ ಮಾಡಿ. ರಶಿ ಚಲೋ ಆಗ್ತು. ಅಂದ್ರೆ ಈಗ ಸ್ವಲ್ಪ ಥಂಡಿ ಜ್ವರ ಹೀಗೆಲ್ಲ ಅದ, ಸ್ವಲ್ಪ ಬಾಯಿ ರುಚಿ ಇರ್ತಿಲ್ಲ ಅಲ್ಲಿ, ಆ ಟೈಮಿಗೆ ಹಾಕ್ಯಂಬಲ್ಲಿ ರಾಶಿ ಚಲೋ ಆಗ್ತು. ಹಾಗಾಗಿ ಹಿಂದೆ ಗಾಂಧಾರಿ ಮೆಣಸಿಂದ ಅಪ್ಲೋಡ್ ಮಾಡಿದ್ದಿ, ಇದೀಗ ಕೆಂಪು ಮೆಣಸಿಂದ ಅಪ್ಲೋಡ್ ಮಾಡ್ತೀವಿ. ಎರಡು ಬೇರೆ ಬೇರೆ ಟೇಸ್ಟೇ ಆಗ್ತು. ಹಿಂಗೆ ವಿಡಿಯೋ ಬೇಕು ಹೇಳಾದರೆ ಕಾಮೆಂಟ್ ಮಾಡಿ. ಇವತ್ತು ಸಂಜೆ ಹಲಸಿನಣ್ಣು ದೊಡ್ಡನಿತ್ತು, ಸಂಜೆ ಆಸರಿಗೆಗೆ ಅದ್ರ ತಿಂದ್ಮೇಲೆ ಸಂಜೆ ಊಟ ಯಾರು ಮಾಡ್ತೀವಿಲ್ಲ, ಹಂಗಾಗಿ ಇದು 2 ಪದಾರ್ಥ ಮಾಡಿದ್ದಿ. ದಿವಸ ಇಲ್ದವ್ರು 3, 4, 5 ಎಲ್ಲ ಆಗ್ತು. ಹಿಂಗೆ ನೋಡಿಕ್ಕು. ಥ್ಯಾಂಕ್ ಯು.